ವಕ್ಫ್ ತಿದ್ದುಪಡಿ ಮಸೂದೆ ಬರಲೇಬಾರದು ಎಂದು ವಿರೋಧಿಸಿದ ಆ ಸಂಸದರು ಯಾವ ಮತಕ್ಕೆ ಸೇರಿದವರು? ಈ ಮಸೂದೆಯನ್ನ ವಿರೋಧಿಸಿದ ಸಂಸದರಿಗೆ ಭಾರತೀಯರ ಹಿತರಕ್ಷಣೆಗಿಂತ ವೋಟ್ ಬ್ಯಾಂಕೇ ಮುಖ್ಯವಾಯಿತಾ? ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಮಸೂದೆಯ ಪರವಾಗಿ 288 ಸಂಸದರು ಮತವನ್ನ ಚಲಾಯಿಸಿದರೆ ಮಸೂದೆಯ ವಿರುದ್ಧ 232 ಸಂಸದರು ಮತವನ್ನ ಹಾಕಿದ್ದಾರೆ. ಹಾಗಾದ್ರೆ ಮಸೂದೆಯ ವಿರುದ್ಧ ಮತ ಹಾಕಿದ 232 ಸದಸ್ಯರು ಯಾರು? ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧವಾಗಿ ಮತ ಹಾಕಿದ 232 ಸಂಸದರಲ್ಲಿ 24 ಸಂಸದರು ಮಾತ್ರ ಮುಸಲ್ಮಾನ ಸಮುದಾಯಕ್ಕೆ ಸೇರಿದವರು. 208 ಸದಸ್ಯರು ಹಿಂದೂ ಮತ್ತು ಇತರೆ ಮತಕ್ಕೆ ಸೇರಿದ ಸದಸ್ಯರು. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಮುಸ್ಲಿಂ ಸದಸ್ಯರು ವಿರೋಧ ವ್ಯಕ್ತಪಡಿಸುವುದು ಸಹಜ. ಆದರೆ ಹಿಂದೂ ಧರ್ಮಕ್ಕೆ ಸೇರಿದ ಸಂಸದರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಅಂದರೆ ಇವರಿಗೆ ವೋಟ್ ಬ್ಯಾಂಕ್ ಮುಖ್ಯವೇ ಹೊರತು ಭಾರತೀಯರ ಹಿತರಕ್ಷಣೆ ಅಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ವಕ್ಫ್ ಬೋರ್ಡಿನ ಅವಾಂತರಗಳಿಂದ ಕರ್ನಾಟಕದ ರೈತರು, ಹಿಂದೂ ದೇವಾಲಯಗಳು ಎಷ್ಟೆಲ್ಲ ಕಷ್ಟಪಡಬೇಕಾಯಿತು ಎಂದು ಇತ್ತೀಚೆಗೆ ನಾವೆಲ್ಲ ನೋಡಿದ್ದೇವೆ. ಆದರೂ ಕರ್ನಾಟಕದ ಕಾಂಗ್ರೆಸ್ನಲ್ಲಿರುವ ಹಿಂದೂ ಸಂಸದರೇ ವಕ್ಫ್ ತಿದ್ದುಪಡಿ ವಿರುದ್ಧ ಮತ ಹಾಕ್ತಾರೆ ಅಂದ್ರೆ ಇವರಿಗೆ ರೈತರ ಹಿತಕ್ಕಿಂತ ವೋಟ್ ಬ್ಯಾಂಕ್ ರಾಜಕೀಯವೇ ಮುಖ್ಯ ಅಂತ ಸಾಬೀತಾಗ್ತದೆ. ಈ ವಿಚಾರದಲ್ಲಿ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಲ್ವಾ ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.